ಇನ್ನೊಂದು ದಿವಸ ಸ್ಟ್ರೈಕ್ ಆಗಿದ್ರೆ BTS ಎಲ್ಲ ಬಂದಾಗಿರೋದು. ನಿಮ್ಮ ಮನೆ ಹಾಳಾಗ ಆದರೆ ಬಸ್ ಹೋದ್ರಲ್ವೇನ್ರು 30,000 ಬರೋದು, ಅವ್ನು ಪ್ರಾಣ ಹಾಕಿದ್ರೆ ಏನು ಬಂದಿರೋದು ನಿಮಗೆ? ಯಾವ ಡಿಪೋನಲ್ಲಿ ಭ್ರಷ್ಟಾಚಾರ ಎಲ್ಲ ಹೇಳ್ಬಿಡಿ. ನಾನು ಸಿದ್ದರಾಮಯ್ಯ ಕೇಳಿ ಸ್ವಲ್ಪ ಚರಿತ್ರೆ ಓದ್ಕೊಳ್ಳಿ. ನೀವು ಸುಮ್ಮನೆ ಬ್ಯಾನ್ ತರ್ತೀನಿ, ಬ್ಯಾನ್ ಮಾಡ್ತೀನಿ, ಈ ದುರಹಂಕಾರದ ವರ್ತನೆ ಇಟ್ಕೊಳ್ಳಿ, ನಿಲ್ಸಿ. ನಮ್ಮ ಜೊತೆ ಕರೆದು ಮಾತಾಡೋಕ್ಕೆ ದೊಡ್ಡ ರೋಗ ನಿಮಗೆ. ನೀವು ಸ್ಟ್ರೈಕ್ ಮಾಡಕ್ಕೆ ತಯಾರಾಗಿವ 15 ದಿವಸ ನಾವು ಸ್ಟ್ರೈಕ್ ಮಾಡಕ್ಕೆ ತಯಾರಿದ್ದೀವಿ. ಆನಂದ್ ಸುಬ್ರಾವ್ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊಂಡು ಅಂತ ಹೇಳಿದ್ರೆ ಅವನು ಹುಟ್ಟಿಲ್ಲ. ಸ್ಕಿಲ್ ಇದೆ, ನಮಗೆ ರಿಸ್ಕ್ ಇದೆ ಗೌರ್ಮೆಂಟ್ ಎಂಪ್ಲಾಯ್ಸ್ಗಿಂತ. ಅದರಿಂದ ನಮಗೆ ಜಾಸ್ತಿ ಸಂಬಳ ಕೊಡೋದ್ರೆ ನ್ಯಾಯ ಬೇಕು, ನ್ಯಾಯ ಇದೆ. ಸಮಾನ ವೇತನ ನಮಗೆ ಬೇಕಾಗಿಲ್ಲ. ಆಗಸ್ಟ್ 28ರಂದು ಸಾರಿಗೆ ನೌಕರರ ವಿವಿಧ ಬೇಡಿಕೆಗಳನ್ನ ಇಟ್ಕೊಂಡು ಮಹತ್ತರವಾದಂತಹ ಸಭೆಯನ್ನ ಕರೆದಿರುವಂತದ್ದು. ಅಂದ್ರೆ ಇನ್ನು ಉಳಿದ 2 ದಿನಗಳಲ್ಲೇನೆ ಈಗ ಮತ್ತೆ ಲೇಬರ್ ಕಮಿಷನರ್ ಕಚೇರಿಯಲ್ಲಿ AITUCಯ ಸಂಘಟನೆ ಸಾರಿಗೆ ನೌಕರರ ಬೇಡಿಕೆಗಳನ್ನು ಇಟ್ಕೊಂಡು ರಾಜಿ ಸಂಧಾನ ಸಭೆಯನ್ನು ಕೂಡ ಕರೆಯಲಾಗಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಕರ್ನಾಟಕ ಟಿವಿಯೊಂದಿಗೆ ಅನಂತ ಸುಬ್ರಾವ್ ಅವರಿದ್ದಾರೆ. ಬನ್ನಿ ಅವ್ರನ್ನೇ ಮಾತನಾಡ್ಸೋಣ. ಸರ್, ಈಗ ಆಗಸ್ಟ್ 28ರಂದು ಮತ್ತೆ ಲೇಬರ್ ಕಮಿಷನರ್ ಕಚೇರಿಯಲ್ಲಿ ರಾಜಿ ಸಂಧಾನ ಸಭೆಯನ್ನು ಕೂಡ ಕರೆಯಲಾಗಿರುವಂಥದ್ದು. ಆ ಸಂದರ್ಭದಲ್ಲಿ ಏನೆಲ್ಲ ಬೇಡಿಕೆಗಳನ್ನು ಇಟ್ಕೊಂಡಿದ್ದೀರಿ, ಹೇಗೆ ತಯಾರಿಗಳನ್ನು ನಡೆಸ್ಕೊಂಡಿದ್ದೀರಿ ಅನ್ನುವಂಥದ್ದು? ಮೊದಲನೇದಾಗಿ ಕರ್ನಾಟಕ TV ವೀಕ್ಷಕರಿಗೆಲ್ಲ ಸುಸ್ವಾಗತ. ನೀವು ಏನು ಪ್ರಶ್ನೆ ಕೇಳಿದರೂ ಅದರ ಬಗ್ಗೆ ಕೆಲವು ವಿಚಾರಗಳನ್ನು ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ಮೊದಲನೇದಾಗಿ 28ನೇ ತಾರೀಕು ಮೀಟಿಂಗ್ ಏನೇ, ಅದು ಆ್ಯಕ್ಚುಲಿ 3rd ಮೀಟಿಂಗ್ ದಿ ಲೇಬರ್ ಕಮಿಷನರ್. ನಾವೇನು ಆಗಸ್ಟ್ 5ರಿಂದ ಸ್ಟ್ರೈಕ್ ಮಾಡ್ತೀವಿ ನೋಟಿಸ್ ಕೊಟ್ಟು ಸರ್ಕಾರಕ್ಕೆ ಮತ್ತು ಮ್ಯಾನೇಜ್ಮೆಂಟ್ಗಳಿಗೆ, ಅವರು ಕನ್ಸಿಲೇಷನ್ ಹಾಕಿದರು. ರಾಜಸ್ಥಾನ ಕಾನೂನು ಪ್ರಕಾರ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಅಲ್ಲಿ ಬರ್ತದು. 3ನೇ ಮೀಟಿಂಗ್ ಇದು. ಫಸ್ಟ್ 2 ಮೀಟಿಂಗ್ಗಳಲ್ಲಿ ಮ್ಯಾನೇಜ್ಮೆಂಟ್ನವರು ಬಂದರು, ನಾವು ಇದ್ವಿ. ಮುಖ್ಯಮಂತ್ರಿಗಳು ಮೀಟಿಂಗ್ ಕರೀತಾರೆ ಅಂತ ಹೇಳಿದರು. ಆದ್ದರಿಂದ ಅದರಲ್ಲೇನು ಇದಾಗಲಿಲ್ಲ, ಫಲಿತಾಂಶ ಬರಲಿಲ್ಲ. ಸ್ಟ್ರೈಕ್ ಕೂಡ ಒಂದು ದಿವಸ ಆಯಿತು. ನಮಗೆ ಗೊತ್ತಿದೆ, ಕೋರ್ಟ್ ಆದೇಶ ಕೊಡ್ತು, ಹೈಕೋರ್ಟು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನಿಂದ. ನಾವು 5ನೇ ತಾರೀಕಿಗೆ ಸಂಜೆ ಮಧ್ಯಾಹ್ನದ ಮೇಲೆ ಸ್ಟ್ರೈಕ್ ಕಾಲ್ ಆಫ್ ಮಾಡಿದ್ವಿ. ಸೊ ಇವಾಗ ಕಂಟಿನ್ಯೂ ಆಗುತ್ತೆ 28ನೇ ತಾರೀಕು. ಬೇಡಿಕೆಗಳು ಅದೇ ಇದೆ. 38 ತಿಂಗಳ ಅರಿಯರ್ಸ್ ಕೊಡಬೇಕು ಹಿಂದಿನ ಒಪ್ಪಂದದ ಕಡೆಗೆ. ಒಂದು 24ರಿಂದ 25% ಬೇಸಿಕಲ್ಲಿ ಇನ್ಕ್ರೀಸ್ ಆಗಬೇಕು. ಬೇರೆ ಹಲವಾರು ಬಾಟಾ ಮತ್ತು ಇನ್ಸೆಂಟಿವ್ಗಳು, ಫಾರಮ್ 4, ವರ್ಕಿಂಗ್ ಕಂಡೀಷನ್ಸ್ ಬಗ್ಗೆ, ಹೀಗೆ ಬೇರೆ ಡಿಮಾಂಡ್ಗಳಿವೆ ಎಲ್ಲ. ಅದನ್ನು 28ನೇ ನಮ್ಗೆ ಗೊತ್ತು. ಯಾಕೆಂದರೆ 4 ಆಗಸ್ಟು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರೆದಂಥ ಸಭೆಯಲ್ಲಿ ಮೊದಲನೇ ಬಾರಿ ಅವರೇನು ಹೇಳಿದರು, ನೋಡ್ತೇವೆ ಅಂತ ಹೇಳಿದರು ಫಸ್ಟ್ ಮೀಟಿಂಗಲ್ಲಿ. 2ನೇ ಮೀಟಿಂಗ್ ಜುಲೈನಲ್ಲಿ ಹೇಳಿ ನಿಮಗೇನು ಕೊಡಬೇಕಾದ್ದಿಲ್ಲ ಅಂತ ಹೇಳಿದರು. ಟೋಟ್ಲಿ ಉಲ್ಟೆ ಫೇಸ್ ಅಂತೀವಿ. ಬಟ್ ಹವೆವರ್ ಸ್ಟ್ರೈಕ್ ಹಿಂದಿನ ದಿವಸ ನಡೆದಂಥ ಸಭೆಯಲ್ಲಿ 14 ತಿಂಗಳು ಅರಿಯರ್ಸ್ ಕೊಡ್ತೇವೆ ಎಂದರು. ಅದರಿಂದ ನಮಗೆ 38 ತಿಂಗಳು ಬರಬೇಕು ಅನ್ನೋದಕ್ಕೆ ಸ್ಪಷ್ಟವಾದಂಥ ಒಂದು ಸಾಕ್ಷಿ ಆಯ್ತಿದೆ. ಮುಂಚೆ ನೀವೇನು ಕೊಡಬೇಕಾಗಿಲ್ಲ ಅಂತ ಹೇಳಿದ್ರಿ, ಇವಾಗ 14 ತಿಂಗಳು ಏನು ಅಂತ ಕೊಡ್ತೀರಾ? ಇಟ್ ಈಸ್ ಟುವರ್ಡ್ಸ್ ಪಾಸ್ಟ್ 38 ಮಂತ್ಸ್ ಅರಿಯರ್ಸ್. ಆದರೆ 14 ನೀವು ಕೊಟ್ಟ ಮೇಲೆ ಇನ್ನು 24 ತಿಂಗಳು ಯಾಕೆ ಕೊಡೋದಿಲ್ಲ? ನಾವು ಮನೆಯಲ್ಲಿ ಇದ್ಕೊಂಡು ನಿಮ್ಮನ್ನು ಕೇಳ್ತಿಲ್ಲ. ನೋ ವರ್ಕ್ ನೋ ಪೇ ಅಪ್ಲೈ ಆಗಲ್ಲ. ವಿ ಹ್ಯಾವ್ ವರ್ಕ್, ವಿ ಹ್ಯಾವ್ ಟಾಯ್ಲ್ಡ್, ಬೇರೆ ಸುರಿಸಿದ್ದೀವಿ. 1/1/20ರಿಂದ ಹೊಸ ಪೇ ಸ್ಕೇಲ್ ಕೊಟ್ಟಿದ್ದೀರಾ, ಇನ್ಕ್ರಿಮೆಂಟ್ ಕೊಟ್ಟಿದ್ದೀರಾ, ಎಲ್ಲ ಕೊಟ್ಟಿದ್ದೀರಾ. ಒಪ್ಕೊಂಡಿದ್ರಿ ಏನು? ಶ್ರೀನಿವಾಸಪುರ ಸಮಿತಿ ಶಿಫಾರಸು ಮೇಲೆ ನಾವು ಅನುದಾನ ಡಿಸೈಡ್ ಮಾಡ್ತೀವಿ. ಆಲ್ರೆಡಿ ನೀವು 14 ತಿಂಗಳನ್ನು ಡಿಸೈಡ್ ಮಾಡಿದರೆ ಇನ್ನು 24 ತಿಂಗಳು ಮ್ಯಾನೇಜ್ಮೆಂಟ್ ಕೊಡೋಕ್ಕೆ ಹೇಳಿ. ಇಲ್ಲ, ನೀವು 24 ತಿಂಗಳು ನೀವು ಕೊಡಿ ಸರ್ಕಾರದಿಂದ, ಉಳಿದಿದ್ದನ್ನು ಮ್ಯಾನೇಜ್ಮೆಂಟ್ ಕೊಡಲಿ, ನಮ್ಮ ಜೇಬು ಕಟ್ ಮಾಡಿಕೊಡೋದು ಅನ್ನೋದು ಪಾಲಿಸಿ. ಅದನ್ನು ನಾವು ವಿ ಆರ್ ಗೋಯಿಂಗ್ ಟು ಪ್ಲೇಸ್ ದ ಡಿಮಾಂಡ್. 14 ಜೊತೆಗೆ ಇನ್ನು 24 ತಿಂಗಳು ಬರಬೇಕು, ಮತ್ತು ವೇಜ್ ರೈಸ್ ಆಗಬೇಕು. ಉಳಿದ ಎಲ್ಲ ಬೇಡಿಕೆಗಳು ಮಾತಾಡ್ತೀವಿ. ಇದು 28 ಅದು ಬರೀ AITUC ಡಿಮಾಂಡ್ ಅಲ್ಲ, 6 ಯೂನಿಯನ್ ಒಳಗೊಂಡಂಥ ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಡಿಮಾಂಡ್ ಅದು. ಆ್ಯಂಡ್ ಒಂದು ತಾವು ನೋಡ್ಬೋದು, 1995 ನಮ್ಮ ಜೊತೆ ಕೊನೆಯ ಒಪ್ಪಂದ ಮಾಡಿದರು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಪ್ರಕಾರ. ನಂತರದಲ್ಲಿ 4 ವರ್ಷಕ್ಕೆ ಒಂದು ಸಲ ಅವರೇ ಬೇಕಾದಷ್ಟು ಅನೌನ್ಸ್ ಮಾಡ್ಕೊಂಡು ಹೊರಟವರು.
ಅದರಿಂದ ಏನಾಗಿದೆ, ನಮಗೂ ಗೌರ್ಮೆಂಟ್ ಎಂಪ್ಲಾಯೀಸ್ ಸಿಕ್ಕಾಪಟ್ಟೆ ಗ್ಯಾಪ್ ಇದೆ. ಅದಕ್ಕೆ ಮುಂಚೆ ಆ ಥರ ಗ್ಯಾಪ್ ಇಲ್ಲ, ನಮ್ಗೆ ಜಾಸ್ತಿ ಇರೋದು. ಯಾವಾಗ ಏಕಪಕ್ಷೀಯವಾಗಿ 96ರಿಂದ 10%, 4%, 5% ಭಿಕ್ಷಾ ಕೊಡೋಕ್ಕೆ ಶುರು ಮಾಡಿದ್ರು, ದರ್ ಇಸ್ ಎ ಹ್ಯೂಜ್ ಗ್ಯಾಪ್. ನಮ್ಗೆ 220 ರೂಪಾಯಿ ಇನ್ಕ್ರಿಮೆಂಟ್ ಇದ್ದರೆ ಅವ್ರಿಗೆ 480, 650 ಇರುತ್ತೆ, ಹೀಗೆಲ್ಲ ಇದೆ. ದಿಸ್ ಈಸ್ ದಿ ಟೈಮ್ ಟು ಸ್ಕ್ವೇರ್ ಅಪ್ ದಟ್ ಆ್ಯಂಡ್ ಫಿಲ್ ಅಪ್ ದಟ್ ಗ್ಯಾಪ್. ಸ್ಕಿಲ್ ಇದೆ, ನಮಗೆ ರಿಸ್ಕ್ ಇದೆ ಗೌರ್ಮೆಂಟ್ ಎಂಪ್ಲಾಯೀಸ್ಗಿಂತ. ಅದರಿಂದ ನಮಗೆ ಜಾಸ್ತಿ ಸಂಬಳ ಕೊಡೋದ್ರೆ ನ್ಯಾಯ ಬೇಕು, ನ್ಯಾಯ ಇದೆ. ಇಟ್ ಇಸ್ ಎ ಸಾಲಿಡ್ ಡಿಮಾಂಡ್. ಈಕ್ವಲ್ ಪೇ ಅಲ್ಲ, ಸಮಾನ ವೇತನ ನಮಗೆ ಬೇಕಾಗಿಲ್ಲ. ಗೌರ್ಮೆಂಟ್ ಎಂಪ್ಲಾಯೀಸ್ಗಿಂತ ಜಾಸ್ತಿ ಬೇಕು. ಯಾಕೆ ಅಂತ ಹೇಳಿದರೆ ರಿಸ್ಕ್ ಇದೆ ನಮ್ಮದು. ಫ್ಯಾನ್ ಬಿದ್ದು ಯಾರು ಗೌರ್ಮೆಂಟ್ ವಿಧಾನಸಭೆಯಲ್ಲಿ ಸತ್ತೋಗಿಲ್ಲ. ಡ್ರೈವ್ ಮಾಡುವಾಗ ಆಕ್ಸಿಡೆಂಟಲ್ಲಿ ಸತ್ತಿದ್ದಾನೆ. ಎಲೆಕ್ಟ್ರಿಕ್ ಬಸ್ಸಿಗೆ ಹೋದ ಕಂಡಕ್ಟರ್ ತೀರ್ಕೊಂಡಿದ್ದಾನೆ ಬೆಂಕಿ ಹತ್ಕೊಂಡು. ಜಾಕ್ ಸ್ಲಿಪ್ಪಾಗಿ ಮೆಕ್ಯಾನಿಕ್ಸ್ ಹತ್ತಿದ್ದಾರೆ. ಇದು ನಮ್ಮ ಬದುಕಿನ ಒಂದು ರಿಯಾಲಿಟಿ ಇದೆ, ನಾವು ನೋಡ್ತಾ ಇರೋದು. ಆದ್ದರಿಂದ ವಿ ವಾಂಟ್ ಮೋರ್ ದನ್ ದಿ ಗೌರ್ಮೆಂಟ್ ಎಂಪ್ಲಾಯೀಸ್. ಸಮಾನ ವೇತನ ಅಲ್ಲ, ಅದರಿಂದ ನಾವು ಸಮಾನ ವೇತನ ವಿರೋಧ ಮಾಡೋ ಪ್ರಶ್ನೆ ಬರೋದಿಲ್ಲ. ವಿ ವಾಂಟ್ ಮೋರ್ ದನ್ ಗೌರ್ಮೆಂಟ್ ಎಂಪ್ಲಾಯೀಸ್. ಇದು ಸಿದ್ದರಾಮಯ್ಯನೂ ಅರ್ಥ ಮಾಡ್ಕೋಬೇಕು. ಓಕೆ, ನಿಮ್ಮ ಅಲ್ಲ, ಆದ್ದರಿಂದ ನಮ್ಮ ಬೇಡಿಕೆಗಳಲ್ಲಿ ಯಾವುದೇ ಡೆಲ್ಯೂಷನ್ ಇರಲ್ಲ. ಅದು 28ನೇ ತಾರೀಕು ಏನಾಗುತ್ತೆ ಅಂದರೆ ಇಟ್ ಡಿಪೆಂಡ್ಸ್ ಆನ್ ದಿ ಗೌರ್ಮೆಂಟ್. ಸಪೋಸಿಂಗ್ ದೇ ಡೈರೆಕ್ಟ್ ದಿ ಲೇಬರ್ ಕಮಿಷನ್ ಆರ್ ದೇ ಟೆಲ್ ದಿ ಗೌರ್ಮೆಂಟ್ ಟೆಲ್ಸ್ ದಿ KSRTC ಮ್ಯಾನೇಜ್ಮೆಂಟ್, ಆಲ್ರೆಡಿ ನೀವು ಇಷ್ಟು ಕೊಡ್ರಿ, ನಾವು ಇಷ್ಟು ಕೊಡ್ತೀವಿ, ಜಾಸ್ತಿ ಮಾಡಿರಿ, ಅಗ್ರಿಮೆಂಟ್ ಮಾಡಿಕೊಡ್ರಿ ಅಂದರೆ ಓಕೆ. ಅದೇ ರೀತಿ 1/24 ಲೇಬರ್ ಕಮಿಷನ್ ಮುಂದೆ ಅಗ್ರಿಮೆಂಟ್ ಮಾಡ್ಬೋದು. 12(3) ಮಾಡ್ಬೋದು. 12(3) ಆಫ್ ದಿ ID ಆ್ಯಕ್ಟಲ್ಲಿ ಸ್ಕೋಪ್ ಇದೆ, ಅವಕಾಶಗಳಿವೆ. ಬಟ್ ಒಂದೇನು ಹೇಳಿದ್ರು ಮುಖ್ಯಮಂತ್ರಿಗಳು, ನಾವು 14 ತಿಂಗಳದ ಇದನ್ನು ಆಗೋದಿಲ್ಲ ಅಂತ ಬಂದು ಸ್ಟ್ರೈಕ್ ಮಾಡೋ ಸಂದರ್ಭದಲ್ಲಿ ಆ ಮೀಟಿಂಗ್ ಆದಾಗ ಸೆಷನ್ ಆದಮೇಲೆ ಕರಿತೀನಿ ಅಂದರು. ಮತ್ತು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನಲ್ಲಿ ಕೂಡ ಆ ಲಿಟಿಗೇಷನ್ ಹಾಕಿದ್ದ ಲಾಯರು ಅವ್ರ ಜೊತೆ ಮಾತಾಡೋಕ್ಕೆ ಡೈರೆಕ್ಷನ್ ಕೊಡಿ ಗೌರ್ಮೆಂಟ್ಗೂ ಮತ್ತು ಜಾಯಿಂಟ್ ಆ್ಯಕ್ಷನ್ ಕಮಿಟಿಗೆ ಅಂತ ಅವರು ಹೇಳಿದ್ದಾರೆ. ಬರೀ ಬಸ್ ಕೊಡಲಿ, ಸ್ಟ್ರೈಕ್ ಮುರಿಬೇಕು ಉದ್ದೇಶ ಇರಲಿಲ್ಲ ಅದಕ್ಕೆ. ಅವರು ಕೇಳಿದ್ದಾರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಂಟ್ ಆಗಿ, ಇಲ್ಲೆಲ್ಲ ಹಾಕ್ಕೊಟ್ಬಿಟ್ಟು ನಾಳೆ ಅವ್ರು ಕರೆದಿದ್ರೆ ಕಂಟೆಂಪ್ಟ್ ಆಗುತ್ತೆ ಅಂತ ಕೋರ್ಟ್ ಹೇಳಿದೆ. ಅಂದರೆ ಅಲ್ಲಿಗೆ ಅವ್ರು ಕೊಡದೇ ಇರೋ ಪರವಾಗಿ ನೀವು ಸ್ಟ್ರೈಕ್ ಆಫ್ ತಾಳಿ ಅಂತ. ಇಟ್ ಮೀನ್ಸ್ ಅಲ್ಲ, ನಮಗನ್ಸುತ್ತೆ ಇದು ಭಾಳ ಅನ್ಯಾಯ. ಇದು ಇಂಥ ಜಡ್ಜ್ಮೆಂಟ್ಗಳು ಇವಾಗ ಹೋಗಲಿ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನು ಪ್ರಯಾಣಿಕರಿಗೆ ತೊಂದರೆ ಆಗುತ್ತೆ, 1 ಕೋಟಿ ಪ್ರಯಾಣಿಕರು ಒಪ್ಪೋಣ. ನಾವು ಮುಂಚೆ ನೋಟಿಸ್ ಕೊಟ್ಟಿದ್ದು 22 ದಿವಸ ಅಷ್ಟರಲ್ಲಿ ಕರಿಬೇಕಾಗಿತ್ತು. ಅಥವಾ ಕೋರ್ಟೆ ಸುಮ್ಮೊಟ್ಟು ಒಂದು ಕೇಸು ಅಡ್ಮಿಟ್ ಮಾಡಿ ಸ್ಟ್ರೈಕ್ ಆಗುತ್ತೆ, ಹಾಗಿದ್ರೆ ಸರ್ಕಾರ ಅಷ್ಟರೊಳಗೆ ಸೆಟ್ಲ್ ಮಾಡಬೇಕು, ಡೈರೆಕ್ಷನ್ ಯಾಕೆ ಕೊಡೋಲ್ಲ? ಸೊ ಒನ್ ಸೈಡೆಡ್ ಆಯ್ತಿದು. ನ್ಯಾಯಾಂಗದಲ್ಲಿ ನಮ್ಮ ನಂಬಿಕೆ ಇದ್ದರೂ ಕೂಡ ಇಂಥ ಘಟನೆಗಳು ನಡೆದಾಗ ನಮಗೆ ಬೇಸರ ತರುತ್ತೆ. ಮತ್ತು 1,15,000 ಕಾರ್ಮಿಕರಿದ್ದಾರೆ ಇದು ಸಂಸ್ಥೆಯಲ್ಲಿ. ಸರ್ಕಾರ ಬಿಟ್ಟರೆ ನೆಕ್ಸ್ಟು ಜಾಸ್ತಿ ಜನ ಇರತಕ್ಕಂಥ ಒಂದು ಸಂಸ್ಥೆ ಇದು. ಆ್ಯಂಡ್ ರಿಕ್ರೂಟ್ಮೆಂಟ್ ಆಗ್ತದೆ, ಬೇರೆ ಎಲ್ಲೂ ಆಗ್ತಿಲ್ಲ. ಅದರಿಂದ ನಾನು ಹೇಳಿದೆ ಏನಂದರೆ, ನಮ್ಮ ಬೇಡಿಕೆಗಳಲ್ಲಿ ಯಾವುದೇ ರೀತಿ ಡೈಲ್ಯೂಷನ್ ಇಲ್ಲ. ಯು ಆರ್ ಗೋಯಿಂಗ್ ಟು ಪ್ರೆಸ್ ಔಟ್ ಫಾರ್ ದಿಸ್. ಆದರೆ ಅದು ಯಶಸ್ವಿ ಆಗುತ್ತೋ ಬಿಡುತ್ತೋ ಅನ್ನೋದು ಮ್ಯಾನೇಜ್ಮೆಂಟು ಸರ್ಕಾರದ ಮೇಲಿದೆ. ಓಕೆ, ಇದು ಒಂದು ಸಿನೇರಿಯೋ. ನಾನು ಪ್ರೆಸ್ಯೂವ್ ಮಾಡ್ಕೊಂಡೇನು ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಅಯ್ಯೋ ಅದು ಆಗಿಬಿಟ್ರೆ, ಆಗದೇ ಇದ್ದರೆ, ಆಫ್ಟರ್ ನಾವು ಬೆಳೆದು ಬಂದಿರೋ ದಾರಿ ಏನು? ನಮ್ಮ ಬದುಕೇ ಒಂದು ಹೋರಾಟ ಇದು. ಯಾರೂ ಆ ಹೋರಾಟವನ್ನು ತೆಗೊಳಕ್ಕಾಗಲ್ಲ. ಈ ಒಂದು ಬಂಡವಾಳಶಾಹಿ ಸಮಾಜದಲ್ಲಿ ವರ್ಕರ್ಸು ಅಥವಾ ರೈತರು ನ್ಯಾಯ ಸಿಗಲ್ಲ ತಾವಾಗಿದ್ದರೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರಿಂದ ಎಲ್ಲ ಹೇಳಿರುವಂಥ ವಿಚಾರ. ಆ್ಯಂಡ್ ನಮ್ಮ ಅನುಭವ. ಮಹಾತ್ಮ ಗಾಂಧಿಯವರೇ ಸ್ಟ್ರೈಕ್ ಲೀಡ್ ಮಾಡಿದರು ಅಹಮದಾಬಾದ್ ಟೆಕ್ಸ್ಟೈಲ್ ಮಿಲ್ಲಲ್ಲಿ. ಅದರಿಂದ ನಾನು ಸಿದ್ದರಾಮಯ್ಯ ಕೇಳಿ ಸ್ವಲ್ಪ ಚರಿತ್ರೆ ಓದ್ಕೊಳ್ಳಿ ನೀವು. ಸುಮ್ಮನೆ ಬ್ಯಾನ್ ತರ್ತೀನಿ, ಬ್ಯಾನ್ ಮಾಡ್ತೀನಿ, ಹಂಗೆ ಮಾಡಿದ್ರಿ, ಹಿಂಗೆ ಮಾಡಿದ್ರಿ, ಇದೆಲ್ಲ ಹೇಳಬೇಡಿ. ನಿಮ್ಗೆ ಕೊಡೋಕ್ಕಾಗಿದ್ರೆ ಕೊಡೋದಿಲ್ಲ ಅಂತ ಹೇಳ್ರಿ, ಆ ವಿಷಯ ಬೇರೆ. ಆಮೇಲೆ ಮುಷ್ಕರದಲ್ಲಿ ಭಾಗವಹಿಸಿದಂತಹ ಸಾರಿಗೆ ನೌಕರರ ಮೇಲೆ ಅಧಿಕಾರಿಗಳು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳಿದೆ. ಏನು ಸರ್ ಅದು ಅಂತ? ಇದು ಒಂದು ನೋಡಿ,
ನಮ್ಮ KSRTC MD ಅವ್ರನ್ನ ಜಾಯಿಂಟ್ ಆ್ಯಕ್ಷನ್ ಕಮಿಟಿಯಿಂದ ಮೀಟ್ ಮಾಡಿ ಒಂದು 11ನೇ ತಾರೀಕಿನ ಮೆಮೊರಂಡಮ್ ಕೊಟ್ಟಿದ್ದೇವೆ. ಅದರಲ್ಲಿ ಹಲವಾರು ಅಂಶಗಳು ರೈಸ್ ಮಾಡಿದ್ದೀವಿ. ಫಾರ್ ಇನ್ಸ್ಟೆನ್ಸ್ ಸೆಷನ್ ಆದ ತಕ್ಷಣ ಕರಿತೀವಿ ಅಂತ ಅವ್ರು ಹೇಳಿದರು. ಮೀಟಿಂಗ್ ಕರೆಸಿ ನೀವು ಮೊದಲು ಕೇಳಿದ್ದೀವಿ, ಅವರು ಅದನ್ನು ಪ್ರಯತ್ನ ಪಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಅದರಲ್ಲಿ ಒಂದು ಅಂಶ ನಾವೇನು ಹೇಳಿದ್ವಿ, ಹಲವಾರು ಕಡೆ ಹಿಂಸೆ ಕಿರುಕುಳಗಳು ಆರಂಭ ಆಗಿವೆ, ಇನ್ನು ಉಳಿದ ಕಡೆ ಕಂಟಿನ್ಯೂ ಹೋಗ್ತೀವಿ. ಹೊಸದಾಗಿ ಏನು ಮಾಡ ಕೆಲವು ಕಡೆ ಇವಾಗ ಕೆಲವು ಅಧಿಕಾರಿಗಳು ಸಾಫ್ಟ್ ಕಾರ್ನರ್ ಇತ್ತು, ಇಲ್ಲ ಅಂತ ನಾನು ಹೇಳಲ್ಲ. ಎಲ್ಲ ಅಧಿಕಾರಿಗಳು ಸ್ಟ್ರೈಕನ್ನು ಒಂದೇ ರೀತಿ ನೋಡಿದ್ದು ನಾವು ಹೇಳಲ್ಲ. ಯಾಕೆಂದರೆ ನಾವು ಅರಿಯರ್ಸ್ ತಗೊಂಡು 38 ತಿಂಗಳು, ಅವ್ರ ಜೇಬಿಗೂ 38 ತಿಂಗಳು ಅರಿಯರ್ಸ್ ಹೋಗುತ್ತೆ. ನಾವು 1000ರಲ್ಲಿ ತಗೋತೀವಿ, ಅವ್ರು ಲಕ್ಷದಲ್ಲಿ ತಗೊಳ್ತಾರೆ. ಅದರಿಂದ ಎಲ್ರಿಗೂ ಒಂದು ಬಕೆಟಲ್ಲಿ ಟಾರ್ ತಗೊಂಡು ನಾನು ಪರ್ಕೆ ಇಟ್ಕೊಂಡು ಬೆಳಿಕ್ಕೆ ಹೋಗಲ್ಲ. ಸಿಂಪತಿ ಇಟ್ಕೊಂಡ್ರೆ ಇದ್ದಾರೆ, ಎಲ್ಲರೂ ಏನು ಮೇಲೆ ಬಿದ್ದಿಲ್ಲ. ಬಟ್ ಕೆಲವು ಒಂಥರ ದುರಹಂಕಾರ ಮೇಲೆ ಬೀಳ್ತೀವಿ. ಅದಕ್ಕೆ ನಾವು MD ಅವರು ಕೊಟ್ಟರು ಮೆಮೊರಂಡಮ್ದಲ್ಲಿ ಏನು ಹೇಳಿದ್ದೀವಿ ನೋಡಿ, ಸ್ಟ್ರೈಕ್ ಫೇಲ್ ಆಗಿಲ್ಲ. ಇವಾಗ ನಮ್ಮ ಸ್ಟ್ರೈಕಿಗೆ ಯಾರು ರೆಸ್ಪಾಂಡ್ ಮಾಡ್ದೇನೆ, ಓಕೆ, ಬಸ್ ನಡೆಸ್ಕೊಂಡು ನಿಮಗೆ ಅವತ್ತು 30 ಕೋಟಿ ಆದಾಯ ಬಂದಿದ್ದರೆ ಆವಾಗ ನಾವು ಕತ್ತು ತೆಗೆಸ್ಕೊಂಡು ಬರ್ತೀವಿ. ಇವಾಗ ಎದೆ ಎತ್ಕೊಂಡು ಬಂದಿದ್ದೀವಿ, ರೈಟ್. ಇನ್ನೊಂದು ದಿವಸ ಸ್ಟ್ರೈಕ್ ಆಗಿದ್ದರೆ BTS ಎಲ್ಲ ಬಂದಾಗಿರೋದು. ಆದ್ದರಿಂದ ಅಧಿಕಾರಿಗಳು ಸ್ಟ್ರೈಕ್ ಫೇಲ್ ಆಗಿಬಿಟ್ಟಿದೆ, ತಮ್ಮ ಬೂಟ್ ಕಾಲು ನಮ್ಮ ತಲೆ ಮೇಲೆ ಇಡಬಹುದು ಅನ್ನೋ ಒಂದು ಅಭಿಪ್ರಾಯ ಅವ್ರಿಗೆ ಬರಬಾರ್ದು. ನೀವು ಆ್ಯಕ್ಷನ್ ತೊಗೊಳ್ಳಿ, ಅಡ್ವೈಸ್ ಮಾಡಿ ನಾವು ಕೇಳಿದ್ದೀವಿ. ಅದನ್ನು ತಮ್ಮ ಮೂಲಕ ನಾವು ಕೇಳ್ಕೊಳ್ಳೋದು ಮ್ಯಾನೇಜ್ಮೆಂಟ್ನ, ಸರ್ಕಾರನ ಮತ್ತು ಅಧಿಕಾರಿಗಳನ್ನೂ ಅಷ್ಟೇ. ನೋಡ್ರಪ್ಪ, ನಿಮ್ಮ ಯುದ್ಧ ನಾವು ಮಾಡ್ತಾಯಿದ್ದೇವೆ. ಆಫ್ಟರ್ ಆಲ್ ವಿ ಲೂಸ್ ಸ್ಯಾಲ್ರಿ, ಚಾರ್ಜ್ ಶೀಟ್ಗಳು ನೀವು ಕೊಟ್ಟಿದ್ದೀರಾ. ಇವಾಗ ಉದಾಹರಣೆಗೆ 5ನೇ ತಾರೀಕು ಸ್ಟ್ರೈಕ್ ಮಾಡಿದ್ವಿ, ರೈಟ್. 4ನೇ ತಾರೀಕಿಗೆ ಕೆಲವು ಕಡೆ ಬಸ್ ನಿಲ್ಲಿಸಿದ, ರಾತ್ರಿ ಬಸ್ಗಳು. ಯಾಕೆಂದರೆ 6 ಗಂಟೆ ಮೇಲೆ ಅದು ಬಸ್ ಡೆಸ್ಟಿನೇಷನ್ ರೀಚ್ ಆಗಬೇಕಾಗೋದು. 4ನೇ ತಾರೀಕಿನೂ ಸ್ಟ್ರೈಕ್ ಮಾಡಿದೆ ಅಂತ ಅವ್ರು ಚಾರ್ಜ್ ಕೊಟ್ಟಿದ್ದಾರೆ. ಹಿಂದೆ 21ರಲ್ಲಿ ಸ್ಟ್ರೈಕ್ ಆದಾಗ ಹಲವಾರು ಬಸ್ಸುಗಳಿಗೆ ಕಲ್ಲು ಹೊಡೆದ್ರು, ಮಿಸ್ಕ್ರಿಯೆಂಟ್ಸು. ನಾನು ಯಾರು ಹೊಡೋದು ಅಂತ ಹೇಳ, ಅದು ಅಷ್ಟು ಸರ್ಕಾರ ಪತ್ತೆ ಮಾಡೋಕ್ಕಾಯಿತು. ಒಬ್ಬ ರಸೂಲ್ ಔಟಿ ಅಂತ ಜಮಖಂಡಿ ಡಿಪೋ ಡ್ರೈವರು, ಅವ್ನು ಡ್ರೈವ್ ಮಾಡ್ತಿದ್ದಾಗ ಕಲ್ಲು ಬಿದ್ದು ಸ್ಪಾಟ್ ಔಟ್ ಆದ. ಆದರೆ 4ನೇ ತಾರೀಕು ಇವನು ಹೋಗಿ 5ನೇ ತಾರೀಕು ಬೆಳಗ್ಗೆ 7 ಗಂಟೆ ಡೆಸ್ಟಿನೇಷನ್ ರೀಚ್ ಆಗಿ ಯಾವನಾದ್ರು ಕಲ್ಲು ಹೊಡೆದ್ರೆ ಸಾಯ್ತಾನೆ. ಪ್ರಾಣ ಭಯ ಇದೆ ಡ್ರೈವರಿಗೆ, ಕಂಡಕ್ಟ್ರಿಗೆ. ಇವರೇ ರಕ್ಷಣೆ ಮಾಡಲ್ಲ. ಇದುವರೆಗಾಯಿತು. ಔಟಿನ ಆ ಕಲ್ಲು ಯಾರು ಹೊಡೆದು ಅಂತ ಇವ್ರು ಪತ್ತೆ ಮಾಡೋಕ್ಕಾಗಿಲ್ಲ. ಯಾರೋ ಇನ್ನೋಸೆಂಟ್ನ ಹಿಡ್ಕೊಂಡು ಹೋದರು. ಆದ್ದರಿಂದ 4ನೇ ತಾರೀಕು ಬಂದಿಲ್ಲ, ಅದಕ್ಕೆ ಚಾರ್ಜ್ ಶೀಟ್. 4ನೇ ತಾರೀಕು ನೀನು ಬಂದಿಲ್ಲ, 30,000 ರೂಪಾಯಿ ಆದಾಯ ಹೋಗಿದೆ, ನಿಮ್ಮ ಮನೆ ಹಾಳಾಗ. ಆದರೆ ಬಸ್ ಹೋದ್ರಲ್ವೇನ್ರು 30,000 ಬರೋದು. ಅವ್ನು ಪ್ರಾಣ ಹಾಕಿದ್ರೆ ಏನು ಬಂದಿರೋದು ನಿಮಗೆ? ರಾತ್ರಿ 11 ಗಂಟೆ ಅವ್ರು ಕೂತ್ಕೊಂಡು ಚಾರ್ಜ್ ಶೀಟ್ ಟೈಪ್ ಮಾಡಿಸ್ತಾರೆ ಆಫೀಸಲ್ಲಿ. ನಾಚಿಕೆ ಆಗಲ್ವ? ಅಲ್ಲ, ನೀವು ಸಂಸ್ಥೆ ಹಿತ ಕಾಯುವಂಥ ಡ್ರೈವರು ಕಂಡಕ್ಟರ್ಗೆ ರಾತ್ರಿ 11 ಗಂಟೆ ಅವ್ರು ಕೂತ್ಕೊಂಡು ಚಾರ್ಜ್ ಶೀಟ್ ಕೊಡುವಂಥದ್ದು ಏನಿದೆ? ರಾತ್ರಿ ಅವತ್ತೇ 5ನೇ ತಾರೀಕು 11, 12 ಗಂಟೆ ಅವ್ರು ಕೆಲಸ ಮಾಡಿದ್ದಾರೆ, ಉಳಿದ ದಿವಸ ಮಾಡೋದೇ ಇಲ್ಲ. ಕೆಲವು ಕಡೆ ಗುಮಾಸ್ತರುಗಳು ಪಾಪ ಸೇರ್ಕೊಂಡಿದ್ದಾರೆ ಸ್ಟ್ರೈಕ್ಗೆ. ಇನ್ನು ಕೆಲವು ಕಡೆ ಸ್ಟ್ರೈಕ್ ಆದಮೇಲೆ ಸೇರ್ಕೋಬೇಕು ಅಂತಿದ್ರು. ಹೀಗೆ ನಡೆದಿದೆ. ನಾನು ಹೇಳಿದೇನೆಂದರೆ, ಅಧಿಕಾರಿಗಳು ಕೂಡ ನೀವು ಸಂಘಟನೆ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕೆ? ನಿಮ್ಮಲ್ಲಿ ಸ್ವಾರ್ಥ ಇದೆ, ಭ್ರಷ್ಟಾಚಾರ ಇದೆ. ಯಾವ ಡಿಪೋನಲ್ಲಿ ಭ್ರಷ್ಟಾಚಾರ ಎಲ್ಲ ಹೇಳಿಬಿಡಿ ನೀವು. ಇನ್ನೂ BTSದಲ್ಲಿ ಇವರೇ ಹೇಳಿಬಿಟ್ಟಾರೆ, ಯಾರು ಚೀಫ್ ಟ್ರಾಫಿಕ್ ಮ್ಯಾನೇಜರ್ BT ಇವರು, ಯಾರು ಪ್ರಭಾಕರ್ ರೆಡ್ಡಿ ಅವರು. 2 ಫೆಟಲ್ ಆಕ್ಸಿಡೆಂಟ್ ಆದ್ರೆ ಅವ್ನು ಡಿಸ್ಮಿಸ್ ಮಾಡ್ತೀವಿ, ಬೇರೆ ಆಕ್ಸಿಡೆಂಟ್ ಆದ್ರೆ 3 ಇಂಕ್ರಿಮೆಂಟ್ ತೆಗಿತೀವಿ. ಏನು ಅಂದ್ಕೊಂಡಿದ್ದೀರಾ ಮಿಸ್ಟರ್ ಪ್ರಭಾಕರ್ ರೆಡ್ಡಿ ಅವರು? ನೀವು ಬೆಂಗಳೂರಿನಲ್ಲಿರೋ ಟ್ರಾಫಿಕ್ಕು, ಈ ಗುಂಡಿ ರಸ್ತೆಗಳಲ್ಲಿ ಹೇಗೆ ನಡೆಸ್ತಾನೆ? ಇವಾಗ ಹೇಳ್ತೀರಾ ಟ್ರೈನಿಂಗ್ ಕೊಡ್ತೀವಿ ಅಂತ. ವಾಟ್ ಇಟ್ ಮೀನ್ಸ್? ಟ್ರೈನಿಂಗ್ ಇಲ್ಲದೆ ಇರೋ ಡ್ರೈವರ್ನ ನೀವು ಬಿಟ್ಟಿದ್ದೀರಾ ಬಸ್ಗೆ. ಬೈ ಯುವರ್ ಓನ್ ಅಡ್ಮಿಷನ್. ಮಾಧ್ಯಮಗಳೆಲ್ಲ ಬಂದಿದೆ, ಟ್ರೈನಿಂಗ್ ಕೊಡ್ತಿದ್ದೀವಿ ನಾವು, ಒಂದೊಂದು ಡಿಪೋಂದು ಇಬ್ಬಿಬ್ರು 3 ಜನ ಡ್ರೈವರ್ ಕರ್ಕೊಂಡು ಟ್ರೈನಿಂಗ್ ಕೊಡ್ತೀವಿ ಅಂದರೆ ಅಲ್ಲಿಗೆ ಸ್ಟೇರಿಂಗ್ ಹಿಡಿಯಕ್ಕೆ ಬರೋರು ನೀವು ಬಿಟ್ಟಿದ್ದೀರಾ? ಕಿಲ್ಲರ್ BTS. ನಮ್ಗೆ ಆ TV ಹಾಕೋದಕ್ಕೆ ಹೆದರಿಕೆ ಆಗುತ್ತೆ, ಭಯೋತ್ಪಾದನೆ ಆಗುತ್ತೆ ಅದು TV ನೋಡಿದರೆ. ಕಿಲ್ಲರ್ BTS
ಯಾಕಾಗ್ತಿದೆ? ನಿನ್ನೆ ರಾತ್ರಿ ಶಿವಕುಮಾರ್ ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು ಗುಂಡಿ ನೋಡೋಕ್ಕೆ ಹೋಗಿದ್ದಾರೆ ಮಧ್ಯರಾತ್ರಿಯಲ್ಲಿ. ಐ ಸೀಯಿಂಗ್ ದಟ್ ಇನ್ ದಿ ಟಿ ವಿ. ಆ ರಸ್ತೆಗಳು ನಮ್ಮವ್ರು ಬಸ್ ನಡೆಸ್ತಾರೆ. ಆದ್ದರಿಂದ ಈ ದುರಹಂಕಾರದ ವರ್ತನೆ ಇಟ್ಕೊಳ್ಳಿ, ನಿಲ್ಲಿಸಿ. ನೀವು ನಾವು ಆ್ಯಕ್ಸಿಡೆಂಟ್ ಮಾಡ್ತಾರೆ ಅಂತ ಹೇಳಲ್ಲ. ದ ವೆರಿ ವರ್ಡ್ ಶೋಸ್ ಇಟ್ ಈಸ್ ಅನ್ ಆಕ್ಸಿಡೆಂಟ್ ಅಂದರೆ ಅಪಘಾತ ಮಾಡೋದಲ್ಲ. ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಂತಲೂ ಕೂಡ ಜಾಸ್ತಿ ಆಗಿದೆ ಸರ್. BMTC ಡ್ರೈವರ್ಗಳ ಒಂದು ಅಚಾತುರ್ಯನೋ ಏನೋ ಅತಿ ಹೆಚ್ಚಾಗಿ ಬಲಿಯಾಗ್ತಾ ಇದ್ದಾರೆ BMTC. ನಿಜ, ನಮಗೂ ತುಂಬ ನೋವಿದೆ. ಅದಕ್ಕೆ ಕಾರಣ ಏನು? ಖಾಸಗಿ ಬಸ್ಗಳು ನೀವು ತಂದಿದ್ದೀರ, ಎಲೆಕ್ಟ್ರಿಕಲ್ ಬಸ್ಗಳು. ಆ ಡ್ರೈವರ್ಗಳು ಖಾಸಗಿ ಅವ್ರನ್ನ ನೀವೇನು ಡಿಸ್ಮಿಸ್ ಮಾಡ್ತೀರಾ? ಏನು ಆ್ಯಕ್ಷನ್ ತಗೋತೀರ ನೀವು? ಅಂದರೆ ನಮ್ಮ ಚಾಲಕರಿಗೆ ತರಬೇತಿ ಇಲ್ಲ ಅಂತ ಹೇಳ್ತೀರಾ ಅಥವಾ ಹೇಗೆ ಸರ್? ತರಬೇತಿ ಒಂದೇ ಇಲ್ಲ ಅವ್ರಿ. ಪ್ರೈವೇಟ್ನವ್ರು ನಮ್ಮ ಸ್ಟ್ಯಾಂಡರ್ಡ್ ಡೆವಲಪ್ ಮಾಡ್ತಾರೆ ಅವರು. ಹುಮ್ನಾಬಾದ್ ನಮ್ಮ ಟ್ರೈನಿಂಗ್ ಸೆಂಟ್ರಲ್ಲಿ ನೋಡಿದೆ, ಇದು ತಗೊಳ್ತೀವಿ ಅದನ್ನ. ಒಬ್ಬ ಡ್ರೈವರ್ ಬರೀಬೇಕು ಬೇಡ ಅಂತ ಹಾಸನಲ್ಲಿ ಟ್ರೈನಿಂಗ್ ಸೆಂಟ್ರ್ ಇದೆ, ಅಲ್ಲೆಲ್ಲ ಟೆಸ್ಟ್ ಮಾಡ್ತೀವಿ. ಸ್ಟ್ಯಾಂಡರ್ಡ್ ಇದೆ ನಮ್ಮದು. ಟ್ರೇಡ್ ಯೂನಿಯನ್ಗಳು ಒತ್ತಿಡದಿಂದ ಕೆಲವು ಸ್ಟ್ಯಾಂಡರ್ಡ್ಗಳಿವೆ. ಇಲ್ಲಿ ಯಾರು ದುಡ್ಡು ಕೊಟ್ಟು ಡ್ರೈವರ್ ಆಗೋಕ್ಕಾಗೋದಿಲ್ಲ. ಆ ಖಾಸಗಿ ಬಸ್ಸುಗಳು ಬರ್ತಾನಲ್ಲ, ಎಲೆಕ್ಟ್ರಿಕಲ್ ಬಸ್ಸು, ಅವ್ನಿಗೆ ಏನಿದೆ? ಪ್ಲೀಸ್ ಟೆಲ್ ಮೀ. RTO ಆಫೀಸಿಗೆ ದುಡ್ಡು ಕೊಟ್ಟರೆ ಯಾರು ಬೇಕಾದ್ರೂ ಲೈಸೆನ್ಸ್ ಕೊಡ್ತಾರೆ ಅವರು, ಏಜೆಂಟ್ಗಳಿರ್ತಾರಲ್ಲೇ. ದಿಸ್ ಇಸ್ ರಿಯಾಲಿಟಿ ಆಫ್ ದ ಸಿಚುವೇಶನ್, ಗ್ರೌಂಡ್ ರಿಯಾಲಿಟಿ. ಆದರೆ ನಾನು ಹೇಳೋದು, ಆ್ಯಕ್ಸಿಡೆಂಟ್ ಯಾರು ಮಾಡೋಕ್ಕೆ ಹೋಗಲ್ಲ. ಅವನ ಜೀವ ಇದೆ, 50 ಜನರ ಜೀವ ಇರುತ್ತೆ. ನಮ್ಮ ಜೊತೆ ಕರೆದು ಮಾತಾಡೋಕ್ಕೇನು ದೊಡ್ಡ ರೋಗ ನಿಮಗೆ? ಏನು ಎಕ್ಸ್ಪರ್ಟ್ಗಳ ನೀವು? AC ಚೇಂಬರಲ್ಲಿ ಕೂತ್ಕೊಂಡು ಹೇಳ್ತೀರಾ, 2 ಸಲ ಆಗ್ಬಿಟ್ಟು ಡಿಸ್ಮಿಸ್ ಮಾಡ್ಬಿಡ್ತೀವಿ. ಅಂದರೆ ಯಾಕೆ ಇವತ್ತು ಆ ದುರಹಂಕಾರ ಬಂದಿದೆ ಅಂದರೆ, ನೀವು ಪ್ರಶ್ನೆ ಕೇಳಿದಿರಿ ನೋಡಿ, ಅಧಿಕಾರಿಗಳಿಂದ ಹಿಂಸೆಗಳಾಗ್ತಿದೆ ಸ್ಟ್ರೈಕ್ ಕಾಲ್ ಆಫ್ ಮಾಡಿದ ಮೇಲೆ ಅಂತ. BTSಲ್ಲಿ 97% ಬಸ್ ನಡೀತು. ಆದ್ದರಿಂದ ಅಧಿಕಾರಿ ಅವನು ಹೇಳ್ತಾನೆ, ಪ್ರಭಾಕರ್ ರೆಡ್ಡಿ. ಅದೇ ನಮ್ಮ ಉತ್ತರ ವರ್ಕರ್ಸ್ಗೆ, ನೀವು ಸ್ಟ್ರೈಕ್ ಮಾಡೋಕ್ಕೆ ತಯಾರಾಗಿ ಇವಾಗ ನಾಳೆ ಆಕ್ಸಿಡೆಂಟ್ ಆಯಿತು ಅಂತ ಡಿಸ್ಮಿಸ್ ಮಾಡಿದರೆ ಸ್ಟ್ರೈಕ್ ಮಾಡಿ. ಹಿಂದೆ ಮಾಡಿದ್ದೀವಿ. ಇವತ್ತು ನೀವು ತಯಾರಾಗಿ ತೋರಿಸಿ, ನೀವು ಸ್ಟ್ರೈಕ್ ಮಾಡೋ ಶಕ್ತಿ ಇದೆ ಅಂತ. KSRTC ಸಿಬ್ಬಂದಿಗಳು ಸ್ಟ್ರೈಕ್ ಮಾಡಬೇಕು ಅಂತ ಹೇಳ್ತೀರಾ? KSRTC ಅಲ್ಲ, BTS ಅಲ್ಲಿ ಅದು. KSRTC ಆ ಮಟ್ಟಕ್ಕೆ ಆಗ್ತಿಲ್ಲ. KSRTC ಮಾತಾಡ್ಬೋದು. ಈ BTS ಹುಂಬತನ ಅಧಿಕಾರಿಗಳಿಗೆ. ಅಂದರೆ ಯಾರ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅಂತ ಹೇಳ್ತೀರಿ ಸರ್ ಅಪಘಾತಗಳಾದಾಗ? ಏನಂದರೆ ಇವಾಗ ಅಪಘಾತ ಆಯಿತು, ನಮ್ಮನ್ನು ಕರೆದು ಮಾತಾಡಲಿ, ನಮಗೆ ಅನುಭವ ಇದೆ, ನಾವು ಹೇಳ್ತೀವಿ. ಇನ್ಫ್ಯಾಕ್ಟ್ ನಮ್ಮ ಡಿಮಾಂಡಲ್ಲಿ ಫಾರ್ಮ್ 4 ಅಂತ ಒಂದು ಹಾಕಿದ್ದೀವಿ. ಇವಾಗ ಇಷ್ಟು ಟ್ರಿಪ್ ಮಾಡಬೇಕು ಅಂತ ಹೇಳ್ತಾರೆ. ಆ ಟ್ರಿಪ್ ಮಾಡಿದರೆ ಆ ಬಸ್ ಡಿಪೋ ಒಳಗಡೆ ಬಿಡಲ್ಲ. ಈ ಜನಜಂಗುಳಲ್ಲಿ ಅವನು ಹೆಂಗೆ ಆ ಟ್ರಿಪ್ ಅಷ್ಟೊಂದು ನಿರ್ವಹಿಸ್ತಾನೆ? ಅದನ್ನು ಒಂದು ವೈಜ್ಞಾನಿಕವಾಗಿ ನೀವು ಆ ಫಾರ್ಮ್ 4 ಮಾಡ್ರಪ್ಪ ಅಂದರೆ ಅಷ್ಟು ಡಿಸ್ಟೆನ್ಸ್ ಎಷ್ಟು ಟ್ರಿಪ್ ಕವರ್ ಮಾಡ್ಬೋದು. ನಮ್ಮ ಜೊತೆ ಕೂತ್ಕೊಂಡು ಮಾಡಿದರೆ ಅದು ತಯಾರಿಲ್ಲ ಅವರು. ಅಂದರೆ ಟಾರ್ಗೆಟ್ ಅವ್ನು ಟಾರ್ಗೆಟ್ ಹೆಂಗೆ ರೀಚ್ ಮಾಡ್ತಾನೆ? ಅವನು ಈ ಟಾರ್ಗೆಟ್ ರೀಚ್ ಮಾಡುವಂತಹ ಗಡಿಬಿಡಿಯಲ್ಲಿ ಅಪಘಾತಗಳಾಗ್ತಿದೆಯಾ ಅಥವಾ ಹೇಗೆ ಅಂತ ಆಗುತ್ತೆ. ಒಂದಾಗುತ್ತೆ. ಮತ್ತು ಈ ಖಾಸಗಿಯವರು ತರ್ತಾರೆ ನೋಡ್ರಿ, ಅವ್ರಿಗೇನು ಜವಾಬ್ದಾರಿ ಇದೆ? ಇವಾಗ ನಮ್ಮ ಡ್ರೈವರ್ಗಾದ್ರೆ ಚಾರ್ಜ್ ಶೀಟ್ ಕೊಡ್ತೀರಾ, ಆ್ಯಕ್ಷನ್ ತಗೊಳ್ತೀರ ಅನ್ನೋ ಭಯ ಇರುತ್ತೆ. ಆ ಎಲೆಕ್ಟ್ರಿಕಲ್ ಬಸ್ ಖಾಸಗಿಯವ್ರು ನೀವು ಬಾಡಿಗೆ ತಗೊಂಡಿದ್ದೀರಲ್ಲ, ಆ ಡ್ರೈವರ್ಗಳು ಏನು ಆ್ಯಕ್ಷನ್ ತೊಗೋತೀರಾ? ಅವನು ಬೇಡ ಅಂತೀರ ಅವನು ಈ ಬಸ್ಸಿಗೆ ಇನ್ನೊಂದು ಬಸ್ಗೆ ಹಾಕ್ತಾನೆ, ಬೇರೆ ಬಸ್ಸಲ್ಲಿ ಆಕ್ಸಿಡೆಂಟ್ ಮಾಡಿರೋನು ಇಲ್ಲಿ ತಂದು ಹಾಕ್ತಾನೆ. ನಿಮ್ಮ ರಿಕ್ರೂಟ್ಮೆಂಟ್ ಪಾಲಿಸಿ ಸರಿ ಇಲ್ಲ, ಔಟ್ಸೋರ್ಸಿಂಗ್ ಸರಿ ಇಲ್ಲ. ಎರಡನೇದು, ನೀವು ಫಾರ್ಮ್ 4 ನೀವು ಸೈಂಟಿಫಿಕ್ ಆಗಿ ಡ್ರಾ ಮಾಡಿಲ್ಲ. AC ಚೇಂಬರಲ್ಲಿ ಕೂತ್ಕೊಂಡು ಡಿಸ್ಮಿಸ್ ಮಾಡ್ತೀವಿ ಅಂತಿರಲ್ಲ. ಅಲ್ಲಲ್ಲ, ಇದು ಆ ನಾಲ್ಗೆ ಯಾಕೆ ಹೊರಗಡೆ ಚಾಚ್ತಿದೆ ಇರುತ್ತೆ ಅಧಿಕಾರಿಗಳಂದರೆ, ಸ್ಟ್ರೈಕ್ ಮಾಡಲಿಲ್ಲ ಅಂತ. ಒಂದು ದಿವಸ ಸ್ಟ್ರೈಕ್ 5ನೇ ತಾರೀಕು ಆಗಿದ್ದಿದ್ದು ರಾಜ್ಯಾದ್ಯಂತ ತಮ್ಮ ಕೂಡಲೇ 6ನೇ ತಾರೀಕಿಂದ ಮಿಸ್ಟರ್ ಪ್ರಭಾಕರ್ ರೆಡ್ಡಿ ನಿಮ್ಮ BTS ಬಸ್ ಓಡ್ತಿರಲಿಲ್ಲ. ಐ ವಿಲ್ ಗ್ಯಾರಂಟಿ. ಅಥವಾ ಇವಾಗ ಹೇಳಿ, 15 ದಿವಸ ನಾವು ಸ್ಟ್ರೈಕ್ ಮಾಡಿಸ್ತಾ ಇದ್ದೀವಿ ಈ ವಿಷಯದಲ್ಲಿ. ಸ್ಟ್ರೈಕ್ ಮಾಡಿಸ್ತೀರಾ ಹಾಗಾದರೆ? ಬುದ್ಧಿ ಕಲಿಸ್ತೀರಾ ಹಾಗಾದರೆ? ನಾನು ಹೇಳೋದು, ನಮ್ಮ ಜೊತೆ ಮಾತಾಡದೇ ಇದ್ದರೆ ಅವರು ಈ ವಿಷಯದಲ್ಲಿ ಡ್ರೈವರ್ಗಳನ್ನ ಡಿಸ್ಮಿಸ್ ಮಾಡ್ತಾ ಹೋದರೆ ಖಂಡಿತ ಸ್ಟ್ರೈಕ್ ಆಗುತ್ತೆ. ಈಗ ಎಷ್ಟು ಜನ ಡಿಸ್ಮಿಸ್ ಮಾಡಿದ್ದಾರೆ ಸರ್? ಏನು ಹೇಳ್ತಾ ಇದ್ದಾರೆ ಮಾಡ್ತೀವಿ ಅಂತ, ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಯಾಕೆ ನಮ್ಮ ಜೊತೆ ಅವ್ರು ಮಾತಾಡಿರ್ತಾನೆ. ಒಂದು ಸೈಂಟಿಫಿಕ್ ಮಾಡಿ, ಯಾವ ಆಕ್ಸಿಡೆಂಟ್ ಆಗಿದೆ, ಯಾವ್ಯಾವ ಬಸ್ಗಳು ಆಕ್ಸಿಡೆಂಟ್ ಆಗಿವೆ, ಕಾರಣ ಏನದಕ್ಕೆ, ಆ ವೆಹಿಕಲ್ ಕಂಡೀಷನ್ ಏನು,
ಯು ಸಿ ಬೇಕಾದಷ್ಟು ಪ್ಯಾರಾಮೀಟರ್ಸ್ ಇದೆ ಇದಕ್ಕೆ. BTS ಇಂದ ಯಾರ ಪ್ರಾಣನೂ ಹೋಗಬಾರ್ದು. ಹಾಗಾದರೆ ನೀವು ಕೆಲಸ ಅಂತ ಇದು ಹಾಕಿದರೆ ಡ್ರೈವರ್ ಪ್ರಾಣ ಕಳ್ಕೋಬೇಕು. ಅವನು ಎಲ್ಲಿ ಹೋಗ್ತಾನೆ ಅವನು? ದೇರ್ಫೋರ್ ಎಲ್ಲೋ ಒಂದು ಕಡೆ ಯು ಹ್ಯಾವ್ ಟು ಸ್ಟ್ರೈಕ್ ಎ ಬ್ಯಾಲೆನ್ಸ್. ಅದರಿಂದ ಸ್ಟ್ರೈಕ್ ಫೇಲ್ ಆಗಿಬಿಡ್ತು, BTS ಅವ್ರು ಸ್ಟ್ರೈಕ್ ಮಾಡಿಲ್ಲ, ನೀವು ಹೇಳಿದಂಗೆ ಸದ್ದು ಮಾಡದೇ ಇರ್ತಾರೆ, ಇನ್ನು ತಪ್ಪು ತಿಳಿದವ್ರಿಗೆ ಮೇಲುಗಡೆಯಿಂದ BTS ಅಲ್ಲಿ. ಓಕೆ, ಇನ್ನು 1,15,000 ಸಾರಿಗೆ ನೌಕರರ ಭವಿಷ್ಯ ನಾಡ್ದು 28ನೇ ತಾರೀಕು ನಿರ್ಧಾರ ಆಗುತ್ತಾ? ಖಂಡಿತ 28 ನಿರ್ಧಾರ ಆಗಲ್ಲ. ಒಂದು ನಾನು ಹೇಳ್ತೀನಿ, ಇಂಡಿಯಾ ದೇಶದ ಕಾನ್ಸ್ಟಿಟ್ಯೂಷನ್ ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಆ ಕಾನ್ಸ್ಟಿಟ್ಯೂಷನ್ ಬರೆದಿರೋದು ಯಾರು? ವಿ ದಿ ಪೀಪಲ್ ಆಫ್ ಇಂಡಿಯಾ. ಹಾಗೆ ಸಾರಿಗೆ ನಿಗಮದ ನೌಕರರ ಭವಿಷ್ಯವನ್ನು 1,15,000 ಜನ ವರ್ಕರ್ಸು, ಅಂದರೆ 2,30,000 ಕೈಗಳೇನಿವೆ ದುಡಿಯುವ ಕೈ, ಅದು ನಿರ್ಧಾರ ಮಾಡುತ್ತೆ, ಬೇರೆ ಯಾವನ ಕೈಲೂ ಇಲ್ಲ. ಒಂದು ವೇಳೆ ಆಗಸ್ಟ್ 28ನೇ ತಾರೀಕು ಏನಾದರೂ ರಾಜಿ ಸಂಧಾನ ಆಗಲಿಲ್ಲ, ಸಾರಿಗೆ ನೌಕರರ ಬೇಡಿಕೆ ಈಡೇರಲಿಲ್ಲ ಅಂತ ಹೇಳಿದರೆ ನಿಮ್ಮ ಮುಂದಿನ ಹೆಜ್ಜೆ ಏನು ಅಂತ? ಅವತ್ತು ನಡೆಯುವಂಥ ಸಭೆ ಅದರ ಫಲಿತಾಂಶದ ಆಧಾರದ ಮೇಲೆ ನಾವು ಮತ್ತೆ ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಸೇರ್ತೀವಿ. ಡೆಮೊಕ್ರೆಟಿಕ್ ಆಗಿ ವಿ ಆರ್ ಗೋಯಿಂಗ್ ಟು ಡಿಸೈಡ್ ವಾಟ್ ಶುಡ್ ಬಿ ಡನ್. ಏನು ಮಾಡಬೇಕು ಮುಂದೆ ಅನ್ನೋದನ್ನ ತೀರ್ಮಾನ ಮಾಡ್ತೀವಿ. ಆದರೆ ನಾನು ಮನವಿ ಮಾಡ್ಕೊಳ್ಳೋದು ಇಷ್ಟೇ, ಮತ್ತೆ ಮತ್ತೆ ನಮ್ಮ ಶಕ್ತಿಯನ್ನು ಪ್ರಯತ್ನ ಮಾಡ್ಕೋಬೇಡಿ. ಇವಾಗ ಏನಾಯಿತು, ಅವನು ಯಾವನು ಕರೆದ್ರು, ಏನೋ ಒಂದು ಆಯಿತು, ಅವನು ಸ್ಟ್ರೈಕ್ ಮಾಡಲ್ಲ ಅಂತ ಹೇಳ್ದ, ಬೇರೆ ಅವನು ಒಬ್ಬ ಅವನು ಇಟ್ಕೊಂಡು ಕುಣಿತಿದ್ದಾರೆ ನೀವು. ಅವತ್ತೇನಾಯಿತು, 30ನೇ ತಾರೀಕು ಒಂದು ದಿವಸ ಉಪವಾಸ ಸತ್ಯಾಗ್ರಹಕ್ಕೆ ರಾಜ್ಯದಿಂದ ಎಲ್ಲ ಕಡೆಯಿಂದ 1,000 ಗಟ್ಟಲೆ ಜನ ಬಂದರು. ಅದೇ 29ನೇ ತಾರೀಕು ಒಬ್ಬ ಕೂತಿದ್ದ ಅಲ್ಲಿ, 15 ಜನ 20 ಜನ ಇರಲಿಲ್ಲ. ದಟ್ ಆಟ್ ಟು ಹ್ಯಾವ್ ಬೀನ್ ಅನ್ ಇಂಡಿಕೇಟರ್ ಟು ದಿ ಗೌರ್ಮೆಂಟ್. ಜನ ಯಾರ ಜೊತೆ ಇದ್ದಾರೆ? ಈ ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಜೊತೆ ಇದ್ದಾರೆ. 2012ರಲ್ಲಿ ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಸ್ಟ್ರೈಕ್ ಲೀಡ್ ಮಾಡಿ ಅವತ್ತಿದ್ದಂಥ ಜಗದೀಶ್ ಶೆಟ್ಟರ್ ಸರ್ಕಾರ ಜೊತೆ ಒಪ್ಪಂದ ಮಾಡ್ಕೊಳ್ತಿದ್ದೆ. ಅಶೋಕ್ ಬೆಳಗಿನ ಜಾವದವ್ರಿಗೆ ಮಾತಾಡಿದರು. ಮತ್ತು ಸಿದ್ದರಾಮಯ್ಯನವರು 2016ರಲ್ಲಿದ್ದಾಗ 3 ದಿವಸ ಸ್ಟ್ರೈಕ್ ಆಯಿತು. ಅಟ್ ದಿ ಎಂಡ್ ಆಫ್ 3rd ಡೇ ಸಿದ್ದರಾಮಯ್ಯನವರು ಸೆಟ್ಲ್ ಮಾಡಿದ್ರು ಅವತ್ತು ರಾತ್ರಿ. ಕುಡೋಸ್ ಹೇಳಿದ್ದೆ ನಾವು. ಅದನ್ನು ಇವಾಗ ಅವರೇನು ಹೇಳ್ತಿದ್ರು, ಇಲ್ಲ ರೆಕಗ್ನೇಷನ್ ಇಲ್ಲ, ಎಲೆಕ್ಷನ್ ಆಗಿಲ್ಲ, ಎಲೆಕ್ಷನ್ ಇವ್ರು ಹೇಳ್ತಾರೆ, ಯಾರು ರಾಮಲಿಂಗಾರೆಡ್ಡಿಯವರು, ಏನು ನಾವು ಎಲೆಕ್ಷನ್ ಮಾಡಬೇಡಿ ಅಂತ ಹೇಳಿದ್ವ? ಮಾಡಿ, ನಿಮ್ಮ ಜೊತೆ ಅದಲ್ಲ ಅಷ್ಟು ಜನ ಗೆಲ್ಲಿ ಅವನು, ನಾಳೆ ನಡೆಸಿ ಸಾರಿಗೆ ನಿಗಮ ನೋಡೋಣ. ಬಟ್ 5ನೇ ತಾರೀಕು ಪೂರ್ವವಾಗಿದೆ, ಜನ ಯಾರ ಜೊತೆ ಇದ್ದಾರೆ ಅಂತ. ಅದರಿಂದ ಇನ್ನೂ ಟ್ರಯಲ್ ನರ್ಸ್ ಅಂತ ಮಾಡಬೇಡಿ. 2012ರಿಂದ ಸಾರಿಗೆ ನಿಗಮಗಳ ನೌಕರರ ಭವಿಷ್ಯವನ್ನು ಈ ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಬರೀತಾ ಇದೆ. 2 ಅಗ್ರಿಮೆಂಟ್ ಮಾಡಿ, 2012, 2016 ಮತ್ತು 2023 ಬೊಮ್ಮಾಯಿ ಸರ್ಕಾರ ಮಾತಾಡ್ತು. ಅವ್ರು ಚುನಾವಣೆ ಇಲ್ಲದಿದ್ರೆ ಮಿನಿಟ್ಸ್ ಇನ್ನೂ ಚೆನ್ನಾಗಿ ಬರೋದು, ಅಗ್ರಿಮೆಂಟ್ ಆಗೋದು. ಆದರೂ ಸರ್, ಸಾರಿಗೆ ನೌಕರರ ಬೆನ್ನೆಲುಬಾಗಿ ನೀವು ನಿಂತಿದ್ದೀರಿ, ಆದರೂ ನಿಮ್ಮ ಮೇಲೆ ಒಂದು ರೀತಿಯ ಆರೋಪಗಳು ಬರ್ತಾ ಇದೆ. ಏನು ಹೇಳ್ತೀರಿ ಆರೋಪಗಳಿಗೆ? ಏನು ಹೇಳ್ತೀರಿ? ನಿಮಗೂ ಸಹ ಗೊತ್ತಿದೆ ಆರೋಪ ಯಾರ ಮೇಲೆ ಇಲ್ಲಪ್ಪ. ಅಂಥ ಧರ್ಮಸ್ಥಳದ ಮೇಲೆ ಆರೋಪ ಆನಂದ್ ಸುಬ್ರಾವ್ ಯಾದವ್ ಹೂದು ಕಡ್ಡಿನೂ ಇಲ್ಲ. ಧರ್ಮಸ್ಥಳದ ಮಂಜುನಾಥನ ಮುಂದೆ ನಾನು ಯಾರಿದ್ದೀನಿ? ನಾನು ಯಾರು ಹೇಳಿ? ಆದ್ದರಿಂದ ಒಂದು ಪಬ್ಲಿಕ್ ಲೈಫಲ್ಲಿ ಬರುತ್ತೆ. ಆರೋಪಗಳೇನೋ ನನಗೆ ಬರೆದು ಅವ್ರು ಸೈನ್ ಹಾಕೊಂಡು ಕಳಿಸಿದರೆ ನಾನು ರೈಟಿಂಗಲ್ಲೇ ರಿಪ್ಲೈ ಕೊಡ್ತೀನಿ. ಐ ಆಮ್ ಎ ಗೇಮ್. ನನ್ನ ಬುಕ್, ನನ್ನ ಲೈಫ್ ಏನಂದ್ರೆ ಇಟ್ಸ್ ಎ ಓಪನ್ ಬುಕ್. ಗೊತ್ತಾಯ್ತು? ಯಾವ ಮುಚ್ಚು ಮನೆಗಳು ನಮ್ಮ ಹತ್ರ ಏನಿಲ್ಲ. ಗೊತ್ತಾಯ್ತಾ? ಆನಂದ್ ಸುಬ್ರಾವ್ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊಂಡು ಅಂತ ಹೇಳಿದ್ರೆ ಅವನು ಹುಟ್ಟಿಲ್ಲ. ಯಾವ ಅಧಿಕಾರಿಯೂ ಇದುವರೆಗೆ, ನಾನು ಎಷ್ಟೇ ಅಧಿಕಾರಿಗಳನ್ನ ಫೈಟ್ ಮಾಡಲಿ, ಮಿನಿಸ್ಟ್ರಿ ಫೈಟ್ ಮಾಡಲಿ, ಆನಂದ್ ಸುಬ್ರಾವ್ ದುಡ್ಡು ಇಸ್ಕೊಂಡು ನನ್ನ ಕೆಲಸಕ್ಕೆ ಅಂತ ಹೇಳೋರು ಯಾರೇ ಇಲ್ಲ. ಆದ್ದರಿಂದ ಆರೋಪಗಳ ಬಗ್ಗೆ ನಾನೇನು ವರಿ ಮಾಡಲ್ಲ. ಒಂದು ಹೋರಾಟದಲ್ಲಿ ನಂಬಿಕೆ ಇದೆ, ಹೋರಾಟ ಮಾಡ್ತಿದ್ವಿ. ಎಸ್, ಓಕೆ ಸರ್. ಒಂದು ವೇಳೆ ನಿಮ್ಮ ಬೇಡಿಕೆಗಳು ನಾಡ್ದು 28ನೇ ತಾರೀಕು ಈಡೇರಲಿಲ್ಲ ಅಂತ ಹೇಳಿದ್ರೆ ಮತ್ತೆ ರಾಜ್ಯದಾದ್ಯಂತ ಮುಷ್ಕರವನ್ನು ಮಾಡ್ತೀರಾ, ಹೇಗೆ ಅಂತ? ಒಂದೇ ಇಲ್ಲ, ಈ ಮುಷ್ಕರ ಮಾಡಬೇಕೋ ಬೇಡೋ ಅನ್ನೋದನ್ನು ಪರಿಸ್ಥಿತಿ ಡಿಸೈಡ್ ಮಾಡುತ್ತೆ. ಯಾಕೆಂದರೆ ಇನ್ನು ಸಾಲು ರಜೆಗಳು ಪ್ರಾರಂಭವಾಗುತ್ತೆ ಮುಂದಿನ ದಿನಗಳಲ್ಲಿ. ಹಾಗಾಗಿ ಇಲ್ಲ, ರಜೆಗಳು ಹಬ್ಬಗಳಿದ್ದಾಗ ನಾವು ಜನಕ್ಕೆ ತೊಂದರೆ ಮಾಡೋಕ್ಕಾಗಲ್ಲ. ವಿ ಡೋಂಟ್ ವಾಂಟ್. ಯಾಕೆಂದರೆ ನೋಡಿ, ಇವಾಗ ಡಬಲ್ ಟ್ರಿಬಲ್ ತಗೊಳ್ತಿದ್ದಾರೆ. ಈ ಹಬ್ಬಕ್ಕೆ ನಾವು 1,500 ಬಸ್ KSRTCಯಿಂದ ಹಾಕಿದ್ದೀವಿ. ಗೌರ್ಮೆಂಟ್ ಏನು ಮಾಡೋಕ್ಕಾಗಿದೆ? ರಾಮಲಿಂಗಾರೆಡ್ಡಿಯವರು ಎಚ್ಚರಿಕೆ ಕೊಡ್ತೀವಿ ಅಂದಿದ್ದಾರೆ. ಯಾರು ನಿಮ್ಮ ಎಚ್ಚರಿಕೆಗೆ ಕೇಳ್ತಾರೆ? ಬಿಡಿ, ಬಿಸಾಕಿ. ಆದ್ದರಿಂದ ಅದೆಲ್ಲ ನಡೆಯಲ್ಲ. ಬಟ್ ಜನಗಳಿಗೆ ತೊಂದರೆ ಕೊಡೋದು, ದಸರಾ ನಾಡಹಬ್ಬ
ಅದು ಈ ಸಲ ಭಾನು ಮುಷ್ತಾಕದ ಉದ್ಘಾಟನೆ ಮಾಡ್ತಿದ್ದಾರೆ. ಕಾಂಟ್ರವರ್ಸಿಗಳು, ಹಲವಾರು ಕಾಂಟ್ರವರ್ಸಿಗಳು. ಅವ್ರು ಕುಂಕುಮ ಹಾಕ್ತಾರೋ, ತಾಳಿ ಕಟ್ಟಿದಾರೋ, ಇದೆಲ್ಲ ನಡೀತಿದೆ. ಆದ್ದರಿಂದ ದಸರಾ ನೋಡೋಕೆ ಹೋಗೋರು ನಾವು ತೊಂದರೆ ಮಾಡೋದಿಲ್ಲ, ಖಂಡಿತ ಇಲ್ಲ. ಅದು ಐ ಅಶ್ಯೂರ್. ಯಾಕೆಂದರೆ ಹಿಂದೆ ಕೋವಿಡ್ ಟೈಮಲ್ಲಿ ಅವನ್ಯಾವನು ಬಂದು ಸ್ಟ್ರೈಕ್ ಮಾಡಿಸ್ದ, ಸರ್ಕಾರಿ ನೌಕರ ಆಗಬೇಕು ಅಂತ. ಹಾಸ್ಪಿಟ್ಲ್ಗಳಿಗೆ ಜಾಗ ಇಲ್ಲ, ಆಕ್ಸಿಜನ್ಗಳಿಲ್ಲ, ಹೆಣ ಉಳೋಕ್ಕೆ ಜಾಗ ಇಲ್ಲ ಅಂಥ ಟೈಮಲ್ಲಿ. ಆ ಥರ ಇಲ್ಲ. ನಾವು ಸಮಾಜಮುಖಿ ಆಗಿರುವಂಥ ಒಂದು ಟ್ರೇಡ್ ಯೂನಿಯನ್ಗಳನ್ನ ಸೇರಿರೋದು. ಜನರಿಗೆ ಹಬ್ಬದ ಸಂದರ್ಭದಲ್ಲಿ ಯಾವುದೇ ರೀತಿ ತೊಂದರೆ ಮಾಡಲ್ಲ, ಬಸ್ ತಡಿಸ್ತೀವಿ. ಮತ್ತು ನಾವು ಜನಗಳಿಗೆ ಕಂಟಕ ಉಂಟು ಮಾಡೋಕ್ಕಿಲ್ಲ. ಜನಗಳ ಪರವಾಗಿ ಜನಸ್ನೇಹಿಯಾಗಿರೋರು. ಎಷ್ಟೇ ತೊಂದರೆ ಬಂದರೂ ಕೂಡ ನಮ್ಮ ಕೆಲಸಗಳು ನಾವು ನಿಲ್ಲಿಸಲ್ಲ. ಬಟ್ ಈ ಡಿಮಾಂಡ್ಗಳು ಬಂದಾಗ ನೀವೇನು ಕೇಳಿದ್ರಿ, 28ಕ್ಕೆ ಏನೋ ಆಗಿದ್ರಿ, ಏನು ಮಾಡ್ತೀರಂತ. ಸಂದರ್ಭ ಬರಲಿ, ಚರ್ಚೆ ಮಾಡೋಣ. ಎಲ್ಲ ಹೋಗ್ತೀನಿ, ನೀವು ಇರ್ತೀರೋ ನಾನು ಇರ್ತೀನಿ. ನಾನು ಇಷ್ಟು ಬೇಗ ಏನು ಹೋಗೋದಿಲ್ಲ. ಐ ವಿಲ್ ದೇರ್ ಫಾರ್ ಸಮ್ ಮೋರ್ ಟೈಮ್. ನೋಡೋಣ. ಇನ್ನು ಹಬ್ಬ ಹರಿದಿನಗಳು ಬಂತು ಅಂತ ಹೇಳಿದರೆ ಎಲ್ಲರೂ ಕೂಡ ಬೆಂಗಳೂರಿನಿಂದ ಬೇರೆ ಬೇರೆ ಅವರ ಊರಿಗೆ ಹೋಗುವಂಥದ್ದು. ಈ ಹಿನ್ನೆಲೆಯಲ್ಲಿ ಖಾಸಗಿ ಬಸ್ನವರು ದುಪ್ಪಟ್ಟು ಹಣವನ್ನು ಸಂಗ್ರಹಣ ಮಾಡ್ತಾ ಇದ್ದಾರೆ, ಟಿಕೆಟ್ ದರ ಮಾಡ್ತಾ ಇದ್ದಾರೆ. ಏನು ಹೇಳ್ತೀರಾ ನೀವು ಸರ್ಕಾರಕ್ಕೆ, ರಾಮಲಿಂಗಾರೆಡ್ಡಿ ಅವರಿಗೆ? ಇದಕ್ಕೆ ಸರ್ಕಾರ ಒಂದು ತಿಳ್ಕೊಬೇಕು. ಈ 5ನೇ ತಾರೀಕಿಂದ ಸ್ಟ್ರೈಟ್ ಆಗಿಬಿಟ್ರೆ ಖಾಸಗಿ ಬಸ್ಗಳು ಬಿಡ್ತೀವಿ ಅಂತ ಹೇಳಿ ಎಲ್ಲ ಕರೆದಿದ್ರು ನೋಡಿ, ಖಾಸಗಿ ಬಸ್ ಆಪ್ರೇಟರ್ಗಳನ್ನ. ಸರ್ಕಾರ ಮಂತ್ರಿಗಳಿಗೆ ಬುದ್ಧಿ ಇರಬೇಕು. ಖಾಸಗಿ ಬಸ್ನವ್ರು ಇರೋದೇ ಲೂಟಿ ಮಾಡೋದಕ್ಕೆ, ಜನಗಳ ಸೇವೆಗಿಲ್ಲ ಅವರು. ಆದರೆ ಈಗಲಾದರೂ ಸನ್ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯವ್ರಿಗೆ ಸ್ವಲ್ಪ ಬುದ್ಧಿ ಬರಲಿ ವಿಷಯದಲ್ಲಿ. ಚಾಲೆಂಜ್ ತಗೊಳ್ಕೋಬೇಡಿ, ಖಾಸಗಿ ಬಸ್ ತರ್ತೀವಿ ಅಂತ. ಆದ್ದರಿಂದ ಸರ್ಕಾರಕ್ಕೆ ನಾವು ಜನಗಳ ಪರವಾಗಿ ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೀವಿ. ಖಾಸಗಿ ಕ್ಷೇತ್ರ ಯಾವಾಗಲೂ ಕೂಡ ಲಾಭ ಮಾಡೋಕ್ಕಿದೆ, ಜನಪರವಾಗಿಲ್ಲ ಅದು. ಆದ್ದರಿಂದ ಮತ್ತೆ ಅಂಥ ದುಸ್ಸಾಹಸಕ್ಕೆ ಹೋಗ್ಬಿಡಿ. ಈ ಸಂಸ್ಥೆ ಬೆಳೆಸಿ ಇನ್ನುವೇ ಆ ಬೆಳೆಸೋಕ್ಕೆ ಹಲವಾರು ಸೂಚನೆಗಳು ನಾವು ಕೊಡೋಕ್ಕೆ ತಯಾರಿದ್ದೀವಿ. ನಮ್ಗೆ ಏನು ಕೊಡಬೇಕೋ ಮರ್ಯಾದೆಗೆ ಅದನ್ನು ಇಟ್ಬಿಡಿ, ಚೌಕಾಸಿ ಮಾಡೋಕ್ಕೆ ಬರಬೇಡಿ. ಇಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು. ಕೊನೆಯದಾಗಿ 1,15,000 ಸಾರಿಗೆ ನೌಕರರಿಗೆ ಈ ಮೂಲಕ ನೀವು ಏನು ಹೇಳ್ತೀರಾ? ಹೇಳೋದು ಇಷ್ಟೇ. ನಾನು ಯಾರೂ ಭರವಸೆ ಕಳ್ಕೊಬೇಡಿ. ನಮ್ಮ ಭವಿಷ್ಯ ಆಗಲೇ ನಾನು ಹೇಳಿದೆ, ನಾವೇ ಡಿಸೈಡ್ ಮಾಡೋದು. ಅಂದರೆ 1,15,000 ಇಂಟು 2 ಕೈಗಳಿವೆ, 2,30,000 ಕೈಗಳಿವೆ. ಅದು ಡಿಸೈಡ್ ಮಾಡುತ್ತೆ. ಆದ್ದರಿಂದ ನಿಮ್ಮ ಬಗ್ಗೆ ನೀವು ವಿಶ್ವಾಸ ಇಟ್ಕೊಳ್ಳಿ. ನಾವು ಖಂಡಿತ ಯಾವುದೇ ಹೋರಾಟ ಆದರೂ ಬಿಟ್ಟು ಹೋಗೋದಿಲ್ಲ. ಅದರ ಪರಿಣಾಮಗಳು ಏನೇ ಆಗಲಿ ಎದುರಿಸೋಕ್ಕೆ ನೀವು ತಯಾರಾಗಿ, ನಾವು ತಯಾರಾಗ್ತೀವಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಇದಿಷ್ಟು ಅನಂತ ಸುಬ್ರಹ್ಮಣ್ಯ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.